Brahmin's Cafe, Brahmin's Cafe. ಇವನ ವಿಷಯದಲ್ಲಿ ಆ ದೇವರು ನಮಗೆ ದೊಡ್ಡ ಅನ್ಯಾಯ ಮಾಡಿಬಿಟ್ಟ ಕಡೆ, ದೊಡ್ಡ ಅನ್ಯಾಯ ಮಾಡಿಬಿಟ್ಟ. ಈಗ ಏನ್ ಮಾಡೋದು ಅಂತೆ? ಯಶೋದಂಕೆ ತಪ್ಪಾಯ್ತು ಅಂತ ಹೇಳಿ ಇದನ್ನ ಕೊಟ್ಬಿಟ್ಟು ಬರಲ್ಲ? ಬೇಡ ಬೇಡ, ಈಗ ಅದಕ್ಕಷ್ಟೇನು ಅರ್ಜೆಂಟ್ ಇಲ್ಲ. ಇದನ್ನ ಕೊಡಕ್ ಮುಂಚೆ ಅದಕ್ಕೆ ಮಾಡಬೇಕಾದ ವಿಧಿ ವಿಧಾನಗಳು ಸಾಕಷ್ಟಿದೆ. ಇವತ್ತು ಅವನ ಮನೆಗೆ ಬರಲಿ. ಪೊರ್ಕೆ ಹಳೇದಾಯ್ತಂತಿದ್ಯಲ್ಲ, ಅದ ಇದೆಯಾ ಬಿಸಾಕ್ಬಿಟ್ಟಿದ್ಯಾ? ಇದೆ ಅಂತೆ. ಅದನ್ನ ಬಿಸಾಕ್ಬೇಡ, ಹೋಗಿ ಇಟ್ಟಿರು. ಕರುಣಾ, ಕಾಫಿ ಅಲ್ಲಿಡು. ಏನು ಹಾಗೆ ನೋಡ್ತಾ ಇದೆಯಾ? ಕಾಫಿ ಕೊಟ್ಟಾಯ್ತಲ್ಲ, ಹೋಗು. ಅಮ್ಮ, ಅಜಯ್, ಊಟ ತಗೊಂಡು ಬನ್ನಿ, ಹೊಟ್ಟೆ ಹಸಿತಾ ಇದೆ. ಅದೇನು ಕೊಡ್ತಿರೋ ಏನೋ, ನೀವು ಕೊಟ್ಟಿದ್ದು ನಾನು ತಿನ್ಬೇಕಲ್ಲ, ನನ್ನ ಕರ್ಮ. ಅಜಯ್, ಏ ಕಲ್ಪನಾ, ಮಗ ಅನ್ನೋ ಮಮಕಾರನ ಕಿತ್ತು ಬಿಸಾಕಿ ಮೈ ತುಂಬ ಚರ್ಮ ಸುಳಿ ಹಾಗೆ ಬಿಡ್ಬೇಡ. ಏಯ್, ಇದು ಹೇಗ ಬಂತು ಇಲ್ಲಿಗೆ? ಹೇಳೋ, ಉತ್ತರ ಕೊಡೋ. ಹೇಗೆ ಬಂತು ಅಂದ್ರೆ ಹಾಗೋ ಬಂತು. ನೀವು ಯಾರನ್ನ ಕೇಳಿ ತಗೊಂಡೋಗಿ ಕೊಟ್ರಿ? ನಾನು ಹೆಂಡತಿ ಹೊಡೆಯೋಣ? ಹೆಂಡತಿ ಒಡವೆ ಇದು, ಹೆಂಡತಿ ಒಡವೆ. ಅಪ್ಪನ ಕಾಲದಿಂದನೂ ಕಾಣೆ ಉಪ್ಪಾಕಿದ ಗಂಜಿ ಅನ್ನೋ ತರ ಈಗ ಯಾಕೆ ಬಂದ್ಬಿಟ್ಲಪ್ಪ ಹೆಂಡತಿ? ಇದಕ್ಕೆ ಮುಂಚೆ ಎಲ್ಲೋ ಹೋಗಿತ್ತು ಈ ಪ್ರೀತಿ? ನಿಜ ಹೇಳು, ಏನಾಯ್ತು ಅಂತ ನಿಜ ಹೇಳು. ಇಲ್ಲ ಅಂದ್ರೆ ಇವತ್ತು ನಿನ್ನ ಗ್ರಾಚಾರ ಬಿಡಿಸ್ಬಿಡ್ತೀನಿ. ನನ್ನ ರಣಚಂಡಿ ಅವತಾರ ನೀನಿನ್ನು ನೋಡಿಲ್ಲ. ಪೊಲೀಸರು ಕರೆಸಿ ನಿನ್ನ ಲಾಕಪ್ ಹಾಕ್ಸಿ ರುಬ್ಬಿಸ್ಲಿಲ್ಲ ಅಂದ್ರೆ ನಾನು ಹಿಟ್ರು ಬಂದೆ ಬಿಟ್ಬಿಡ್ತೀನಿ ಕಣೋ. ಏ ಕಲ್ಪನಾ, ಫೋನ್ ತಗೊಂಬರೆ, ಹೋಗಿ ತಗೊಂಬ ಬೇಗ. ಅಜಯ್, ಅವೆಲ್ಲ ಮಾಡಕ್ ಹೋಗ್ಬೇಡ ನೀನು. ಯಾಕಪ್ಪ ನೀನ್ ಮಾತ್ರ ಪೊಲೀಸ್ ಅವ್ರನ್ನ ಕಳಿಸಿ ಯಶೋದನ್ನ ನನ್ ಗೋಪಾಲಣ್ಣನ್ನ ಧಮ್ಕಿ ಹಾಕ್ಸೋದ್ ಸರಿನಾ? ಏ ಕಲ್ಪನಾ, ಈ ಎಮ್ಮೆ ಚರ್ಮದವನು ಮಾತಲ್ಲಿ ಬಗ್ಗಲ್ಲ ಕಣೆ. ಚಮ್ಮಾರ ದೇವರಿಗೆ ಚಪ್ಪಲಿಲೆ ಸೇವೆ ಮಾಡಬೇಕು, ಇಂಥವನಿಗೆ ಲಾಟಿ ಸೇವೆ ಮಾಡಬೇಕು. ಇವನಿಂದ ನಿಜ ಹೆಂಗೆ ಬಾಯಿ ಬಿಡಿಸ್ಬೇಕು ಅನ್ನೋದು ನನಗೆ ಗೊತ್ತು. ಫೋನ್ ಕೊಡು. ಅಮ್ಮ, ಅಮ್ಮ, ಒಂದು ನಿಮಿಷ ಕೆಳಗಿಳಿರಿ. ಇಳಿರಿ. ಅಯ್ಯೋ, ಏನಾಯ್ತಮ್ಮ? ಆ ಕರುಣಾ ಏನು ಹೇಳ್ತಾ ಇದೀಯ ನೀನು? ಕರುಣಾ ಒಳಗಿಲ್ವಾ? ಇಲ್ಲ ಅಮ್ಮ, ಬೇಕಿದ್ರೆ ಅವಳನ್ನೇ ಕೇಳಿ. ಕೇಳ್ದೆ ಸುಮ್ಮನೆ ಬಿಡ್ತೀನಾ? ಕರುಣಾ, 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 ಇಳಿಯ ಕೆಳಗೆ. ಒಳಗಿಲ್ವೇನೆ ನೀನು? ಇಲ್ಲ ಅಮ್ಮ. ಯಾವಾಗಿಂದ? ಈಗ ಸ್ವಲ್ಪ ಹೊತ್ತಂದಾಗ. ಸುಳ್ಳು ಬೊಗಳ್ಬೇಡ ನೀನು. ಕೊಡು ಫೋನ್.
ಸುಮ್ರಿ ಅಜ್ಜಿ. ಅದೇನೋ ಮಾತ್ಗೂ ಮಕ್ಳಿಗೆ ಗುಮ್ಮ ಬಂತು ಎದುರಿಸ್ತಾರಲ್ಲ, ಆ ಥರ ಎದುರಿಸ್ತಾ ಇದೆಯಲ್ಲ. ಹೌದು, ನನ್ನ ಹೆಂಡತಿ ಹೊಡೋನ ನಾನೇ ಎತ್ಕೊಂಬಂದೆ. ಏನಿವಾಗ? ಏಯ್, ಈ ಗಿವಾಜ್ ಎಲ್ಲ ನನ್ನ ಹತ್ರ ನಡೆಯಲ್ಲ. ಅಲ್ಲ ಕಣೋ, ಅಲ್ಲಿ ಅವರು ಪಾಪ ಮಗನ್ ಫೀಸ್ ಕಟ್ಟಬೇಕು ಅಂತ ಒದ್ದಾಡ್ತಾ ಇದ್ದಾರೆ. ನೀನ್ ಹೋಗಿ ಇದನ್ ಕದ್ಕೊಂಡು ಬಂದಿದ್ಯಲ್ಲ, ನಾಚಿಕೆ ಆಗಲ್ವೇನು ನಿನ್ ಜನ್ಮಕ್ಕೆ? ಹಲೋ, ಮಿನುಗುತ್ತಾರೆ ಕಲ್ಪನಾ ಅವ್ರೆ. ತಾವು ಯಾರನ್ನ ಕೇಳಿ ಒಳಗನೆ ಕೊಟ್ಟು ಬಂದ್ರಿ? ನನಗೂ ಹೇಳ್ದೆ ಮಾಡಿದ್ಮೇಲೆ ನೀವು ಕಳ್ತನ ಮಾಡಿದಾರೆ. ತಗೋದು ಬಾರಿಸ್ತೆ ಅಂದ್ರೆ ಮಖ ಮೂತಿ ಎಲ್ಲ ಊತೋಗ್ಬಿಡ್ಬೇಕು. ಏಯ್, ಊರ್ವಶಿ ನಿನ್ಗೆ ಹೆಂಡತಿ ಆಗಕ್ ಮೊದ್ಲು ನನಗ್ ಮೊಮ್ಮಗಳು ಕಣೋ, ನೆನಪಿರ್ಲಿ. ಅಷ್ಟಕ್ಕೂ ಇದ್ರ ಮೇಲೆ ಅಧಿಕಾರ ಚಲಾಯಿಸಕ್ಕೆ ನೀನೇನು ಈ ಒಡವೆ ಮಾಡಿಸಿದ್ದು? ಅವಳು ನನ್ನ ಹೆಂಡ್ತಿನ ಅಲ್ವ ಅನ್ನೋದನ್ನ ನಾನು ಡಿಸೈಡ್ ಮಾಡ್ತೀನಿ. ಈ ಒಡವೆ ಅವಳದು ಅಂದಮೇಲೆ, ಅವಳು ಇಲ್ಲೇ ಇರ್ತೀನಿ ಅಂದಮೇಲೆ ನಿಮಗೆ ಎಷ್ಟು ಅಧಿಕಾರ ಇದೆಯೋ ಅಷ್ಟೇ ಅಧಿಕಾರ ಈ ಒಡವೆ ಮೇಲೆ ನನಗೂ ಇದೆ. ಏನೋ ಸ್ವಲ್ಪ ಪ್ರಾಬ್ಲಮ್ ಆಯ್ತಪ್ಪ. ನನ್ನ ಫ್ರೆಂಡ್ಸ್ ಜೊತೆ ಸೇರಿ ಮಾಡಬೇಕು ಅಂತಿದ್ದ ಬಿಸ್ನೆಸ್ಗೆ ಬಂಡವಾಳ ಸಿಗ್ಲಿಲ್ಲಪ್ಪ. ಅದಕ್ಕೆ ಇದನ್ನ ಬಂಡವಾಳ ಮಾಡಿಕೊಂಡೆ. ದಟ್ಸ್ ಆಲ್. ಕೇಳ್ಕತಮ್ ಶುಭಂ. ಮುಟ್ಟದೆ ಅಂದ್ರೆ ಕೈ ಕತ್ತರಿಸಿ ಸಾಕ್ಬಿಡ್ತೀನಿ. ಮಗ ಹೋಗು. ಇವತ್ತು ನಿಮ್ಮಪ್ಪ ಬರ್ಲಿ, ಇದೇ ನಿನಗೆ ಮಾರಿ ಹಬ್ಬ. ಕೋಳ್ ನನ್ನ ಮಗನೇ. ಯಾವಾಗಾದೆ ನಿಜ ಹೇಳು. ಸತ್ಯವಾಗ್ಲೂ ಅಮ್ಮ, ಈಗ ಒಂದು 15 ನಿಮಿಷ ಆಯಿತು ಅಷ್ಟೇ. ಅದಕ್ಕೆ ಮತ್ತೆ ಹೋಗಿ ಮಡಿ ಉಟ್ಕೊಂಡು ಮಡಿ ಹೊಲಿಸ್ತೀನೋ ಬಾಯಿಂದ ಪದೇ ಮಡಿ ಅಂತ ಹೇಳಿ ಅದಕ್ಕಿರೋ ಪವಿತ್ರತೆನ ಹಾಳು ಮಾಡಬೇಡ ಅಲ್ವೇ. ಒಳಗಿಲ್ಲ ಅಂತಂದ ಮೇಲೆ ಆ ದಿವಸಗಳಲ್ಲಿ ಯಾರಾದ್ರೂ ತಲೆ ಸ್ನಾನ ಮಾಡ್ತಾರೇನೆ? ನನಗನ್ಸುತ್ತೆ ನೀನು 3 ದಿವಸದಿಂದ ಒಳಗಿಲ್ಲ. ಒಳಗಿಲ್ದಿದ್ರು ಎಲ್ಲರ ಹತ್ರ ಸುಳ್ಳು ಹೇಳ್ಕೊಂಡು ಕಣ್ ತಪ್ಪಿಸ್ಕೊಂಡು ಇಡೀ ಮನೆ ಪೂರ್ತಿ ಓಡಾಡ್ತಾ ಇದೆಯಾ ಅಂತ. ನಿಮ್ಮ ಮನೇಲಿ ನಿನಗೆ ಮುಟ್ಟು ಚಟ್ಟು ಒಂದು ಹೇಳ್ಕೊಟ್ಟಿಲ್ವೇನೆ? ಇಂಥ ಸಮಯದಲ್ಲಿ 3 ದಿವಸ ಒಂದು ಮೂಲೆಯಲ್ಲಿ ತೆಪ್ಪು ಕೂತಿರ್ಬೇಕು, ಅಂಟು ಪಂಟು ಬೆರೆಸ್ಬಾರ್ದು ಅನ್ನೋ ಜ್ಞಾನ ಇಲ್ವಾ ನಿನಗೆ? ಇಲ್ಲಮ್ಮ, ನಾನು ಈಗ ಆಗಿದ್ದು. ನೀವು ಕರ್ತಿದ್ದಕ್ಕೆ ಹೊರಗಡೆ ಬಂದೆ. ನಾನು ಯಾವುದನ್ನು ಮುಟ್ಟಿಲ್ಲ, ಬೆರೆಸಿಲ್ಲ. ಇಂಥ ವಿಷಯದಲ್ಲಿ ಇವಳು ಯಾಕೆ ಸುಳ್ಳು ಹೇಳ್ತಾಳೆ ಶಾಂತ? ನಿನಗೆ ಬಲೆ ಗೊತ್ತಲ್ವಾ ಸುಕನ್ಯಾ, ಅವಳು ಯಾವಾಗ ಹೊರಗಾದ್ಲು ಅಂತ? ನಿನ್ನೆ ನಡೀತಾ ಇದ್ದಿದ್ದು ಪಿತೃ ಕಾರ್ಯನ ಮಾಂಸ ತರಿಸ್ಕೊಂಡು ಅರ್ಧದಲ್ಲೇ ನಿಲ್ಲೋ ಹಾಗೆ ಮಾಡಿದ್ಲು. ಅದಕ್ಕೆ ಪ್ರಾಯಶ್ಚಿತ್ತ ಮಾಡ್ಕೊಳ್ಳೋಕ್ಕೆ ತರ್ಪಣ ಬಿಡೋಣ ಅಂತ ಇವ್ರು ಹೊರಟ್ರೆ, ಇವಳದ್ದು ಇಲ್ಲಿ ಈ ಪಾಡು. ಇವಳನ್ನ ನನ್ನ ಮನೆ ಒಳಗೆ ಬಿಟ್ಕೊಳ್ಳೇಬಾರ್ದಾಗಿತ್ತು. ನನ್ನ ಮಗನ ಮೇಲೆ ನನಗಿರೋ ವ್ಯಾಮೋಹದಿಂದ ಕುರುಡಿ ಆಗೋಗಿ ನನ್ನ ಮನೆನ ನಾನೇ ನರಕ ಮಾಡ್ಕೊಂಡ್ಬಿಟ್ಟೆ. ನೀನೇ ಹೇಳು, ನಮ್ಮ ಮನೆಗೆ ಇವಳು ಯಾವ ರೀತಿ ಹೊಂದಾಣಿಕೆ ಆಗ್ತಾಳೆ ಅಂತ ನನಗೆ ನೀನೇ ಹೇಳು. ನಿನ್ನೆ ರಾತ್ರಿ ನಿಮ್ಮಣ್ಣ ಮನೇಲಿ ನಡೀತಾ ಇರೋ ಅವಘಡಗಳಿಗೆಲ್ಲ ಪಿತೃಶಾಪನೇ ಕಾರಣ ಅಂತ ಕೂತ್ಕೊಂಡು ಗೋಳಾಡಿದ್ದನ್ನ ನೀನೇನಾದ್ರೂ ನೋಡಿದ್ದಿದ್ರೆ ಸುಕನ್ಯಾ, ಎದೆ ಹೊಡ್ಕೊಂಡು ಪ್ರಾಣ ಬಿಡ್ತಾ ಇದ್ದೆ. ಪಾಪ ಅವ್ರು ಇಡೀ ರಾತ್ರಿ ಎಷ್ಟು ನೋವನ್ಭವಿಸಿದ್ರು ಗೊತ್ತಾ ನಿನ್ಗೆ? ಅಮ್ಮ, ನನ್ನಿಂದ ಅಂತ ಯಾವ ಅಪಚಾರಗಳು ನಡೆದಿಲ್ಲ ಅಮ್ಮ. ನಾನು ಬೇರೆ ಜಾತಿಯವಳಾದರೂ ನಮ್ಮಪ್ಪ ಅಮ್ಮ ನನಗಿದನ್ನೆಲ್ಲ ಹೇಳ್ಕೊಟ್ಟಿದ್ದಾರೆ. ಯಾತಕ್ಕೋಸ್ಕರ ನಾವು ಈ 3 ದಿನ ದೂರ ಇರಬೇಕು, ಬೇರೆಯವ್ರನ್ನ ಗಿಡ ಮರಗಳನ್ನ ಮುಟ್ಬಾರ್ದು ಅಂತ ನನಗೆಲ್ಲ ಕಲಿಸ್ಕೊಟ್ಟಿದ್ದಾರೆ. ಆದರೆ ಈಗಿನ ಕಾಲದಲ್ಲಿ ಎಷ್ಟೋ ಸಂಪ್ರದಾಯಸ್ಥ ಮನೆಗಳಲ್ಲಿ ಇದನ್ನೆಲ್ಲ ಪಾಲಿಸಲ್ಲ.
ಮೂಢನಂಬಿಕೆ ಕಂಡಾಚಾರ ಅಂತ ಬಿಟ್ಬಿಟ್ಟಿದ್ದಾರೆ. ಓಹೋ, ನೀನು ಬಂದೆ ಅನ್ನೋ ಕಾರಣಕ್ಕೆ ನಾವು ನಮ್ಮ ಆಚಾರ ವಿಚಾರ ಪದ್ಧತಿನೆಲ್ಲ ಗಾಳಿಲಿ ತೂರ್ ಬಿಟ್ಬಿಡ್ಬೇಕು ಅಂತ ಹೇಳ್ತಾ ಇದೀಯ ನೀನು? ಅಯ್ಯಯ್ಯೋ, ನಾನು ಹಾಗೆ ಹೇಳಿಲ್ಲಮ್ಮ. ಇಂಥ ದಿವಸಗಳಲ್ಲೂ 3 ದಿನ ಮನೇಲಿ ಕೂತಿರದೆ ಕಾಲೇಜುಗಳಿಗೆ ಹೋಗ್ತಾರೆ, ಕೆಲಸ ಕಾರ್ಯಗಳಿಗೂ ಹೋಗ್ತಾರೆ ಅಂತ ಹೇಳಿದೆ. ಏಕೆ ಇಂಥ ಟೈಮಲ್ಲೂ ವೈಷ್ಣವಿ ಕಾಲೇಜ್ಗೆ ಹೋಗಲ್ವಾ? ಸೌಂದರ್ಯ ಕಾಲೇಜ್ಗೆ ಹೋಗದೆ ಮನೇಲೆ ಕೂತು ಮತ್ತೊಬ್ಬರ ಸಂಸಾರ ಹಾಳು ಮಾಡ್ತಿಲ್ವಾ? ವೈಶು, ಹೇಳಿ, ನೀನು ಒಂದು ಹೆಣ್ಣಲ್ವಾ? ನಾಳೆ ನೀನು ಗಂಡನ ಮನೆಗೆ ಹೋದಾಗ ತಿಂಗಳಿಗೊಂದ್ಸಲ ಈ ಥರ ಸಮಸ್ಯೆ ಬರುತ್ತೆ. ಆಗ ನೀನೇನು ಮಾಡ್ತೀಯ? ಏನೇ, ನನ್ನ ಮಗಳನ್ನೇ ಪ್ರಶ್ನೆ ಮಾಡೋ ಅಷ್ಟು ಧೈರ್ಯ ಬಂದ್ಬಿಡ್ತಾ ನಿನಗೆ? ಅಮ್ಮ, ಇದು ಪ್ರಶ್ನೆ ಅಲ್ಲಮ್ಮ. ಅವಳು ಏನು ಹೇಳ್ತಾಳೆ ನೋಡಿ, ಅದನ್ನು ನಾನು ಕಲ್ತ್ಕೊಳ್ತೇನೆ. ನೋಡಮ್ಮ, ನಿಮ್ಮ ಮುಂದೆ ಹೇಗೆ ಸೈಲೆಂಟಾಗಿ ಇದ್ದೋಳು ಈಗ ವೈಲೆಂಟಾಗಿ ದಬಾಯಿಸ್ತಿದ್ದಾಳೆ. ನೀನೇನಾರ ಇಲ್ಲದೆ ಹೋದ್ರೆ ನಮ್ಮನ್ನು ಹೊಡೆದು ಬಡ್ದು ಸಾಯಿಸ್ಬಿಡ್ತಾಳಷ್ಟೇ. ನೋಡ್ತಾ ಇದ್ದೀನಿ ಕಣೆ, ಇವಳ ಆಟ ಟೋಪಗಳು ಮಿತಿ ಮೀರ್ತಾ ಇದೆ. ವೈಭವ್ ಮುಂದೆ ಗುಮ್ಮನ್ ಗುಸ್ಕನ್ ಥರ ಇದ್ದು ಈಗ ಬಾಲ ಬಿಚ್ತಾ ಇದೆಯಾ? ನೋಡಿದ್ಯಾ ಸುಕನ್ಯಾ ಇವಳು ಇನ್ನೊಂದು ಮುಖಾನ? ಈಗಲಾದ್ರೂ ಗೊತ್ತಾಯ್ತಾ ನಿನಗೆ ಇವಳು ಎಂಥ ನಸ್ಗುನ್ನಿ ಅಂತ? ಹಾಗಲ್ಲಮ್ಮ. ನನಗೆ ಎದುರು ಮಾತಾಡೋ ಅಷ್ಟು ಧೈರ್ಯ ಬಂತೇನೆ ನಿನಗೆ? ಯಾರೂ ಅವಳನ್ನ ಮುಟ್ಟಿಸ್ಕೊಳ್ಳೋ ಹಾಗಿಲ್ಲ. ನನಗೆ ಬುದ್ಧಿ ಹೇಳಕ್ ಬರ್ತಾಳೆ. ನೀನು ಎಲ್ಲೂ ಕೂತ್ಕೊಳ್ಬಾರ್ದು, ಒಳಗಡೆನೂ ಹೋಗಬಾರ್ದು, ಗೊತ್ತಾಯ್ತಾ? ಇವತ್ತೊಂದು ಬರ್ಲಿ, ಇದಕ್ಕೊಂದು ಅಂತ್ಯ ಕಾಣಿಸ್ತೀನಿ ನಾನು. ಏ ಯಶೋದ, ಏನಾಯ್ತೆ? ಕನ್ನಡ ಕನ್ಸಕ್ಕೆ ಬಂದಿಲ್ಲ? ಏನು ಮಾಡೋದು, ನಿನಗೂ ಹೊತ್ತೋಗಲ್ಲ. 3 ಹೊತ್ತು ಕಥೆ, ಕಾದಂಬರಿ, ಪುರಾಣ ಅದು ಇದು ಅಂತ ಓದ್ತಾನೆ ಇರ್ತೀಯ. ನಿನ್ಗೆಲ್ಲ ಕಡೆ ಕನ್ನಡನೇ ಕಾಣಿಸ್ತಾಳೆ ರೀ. ಇಲ್ಲ ರೀ, ಅವಳು ಸುಮ್ಮನೆ ಹಾಗೆಲ್ಲ ಕಾಣಿಸ್ಕೊಳ್ಳೋದಿಲ್ಲ. ಅವಳಿಗೇನೋ ಕಷ್ಟ ಆಗಿದೆ, ಅವಳು ಯಾವುದೋ ತೊಂದರೆಯಲ್ಲಿ ಸಿಗಾಕೊಂಡಿದ್ದಾಳೆ. ಅವಳು ನನ್ನನ್ನು ಅಮ್ಮ ಅಂತ ಕರೆದಾಗಾಯ್ತು ರೀ. ಯಶೋದ, ಕರ್ಣ ನಮ್ಮ ಪಾಲಿನ ದೇವತೆ ಕಣೆ. ಆದ್ರೆ ಈ ಜನ್ಮದಲ್ಲಿ ಅವಳು ನಿನ್ನ ಹಾಗೆ ಸಾಮಾನ್ಯ ಮನುಷ್ಯಳು. ಅವಳಿಗೂ ಇರುವೆ, ಗುದ್ದ, ಕ್ರಿಮಿ ಕೀಟ ಕಚ್ಚೋದು ಸಹಜ, ನೋವಾಗೋದು ಸಹಜ. ಅವಳು ಇದು ಯಾವುದಕ್ಕೂ ಅತೀತಳಲ್ಲ ಕಣೆ. ರೀ, ಅವಳು ಕೂಗ್ತಿರೋದು ಮೈ ಮೇಲಾಗಿರೋ ಗಾಯಕ್ಕಲ್ಲ ರೀ, ಮನಸ್ಸಿಗಾಗಿರೋ ಆಘಾತಕ್ಕೆ ಅನ್ಸತ್ತೆ. ಯಾರ ಹತ್ರನೂ ಹೇಳ್ಕೊಳಕ್ ಆಗದೆ ಇರೋಷ್ಟು ಒದ್ದಾಡ್ತಿದ್ದಾಳೆ ಅಂತ ಅನ್ಸತ್ತೆ ರೀ. ಅವಳನ್ನ ನೋಡ್ಬೇಕು ಅನ್ಸ್ತಿದೆ ರೀ. ಹೋಗಣ್ವಾ, ಕರ್ಕೊಂಡು ಹೋಗ್ತೀರಾ? ಕರ್ಕೊಂಡು ಹೋಗೋಕೆ ನಾನು ಸಿದ್ಧ ಕಣೆ. ನನಗೂ ಅವಳನ್ನ ನೋಡಬೇಕು ಅಂತ ಆಸೆ ಆಗ್ತಿದೆ. ಆದರೆ ಒಂದು ಕ್ಷಣ ಅವಳನ್ನು ಬಿಟ್ಟು ಅವಳು ಸುತ್ತಮುತ್ತ ಇರೋ ಜನರನ್ನು ಗಮನಿಸು.
ನೆನೆಸ್ಕೊಂಡ್ರೆ ನಿನಗೆ ಹೋಗೋದು ಬೇಡ ಅನ್ಸುತ್ತೆ. ಸಂಬಂಧಗಳು ಎಷ್ಟೇ ಚೆನ್ನಾಗಿದ್ರು ನೆನೆಸ್ಕೊಂಡಾಗೆಲ್ಲ ಬೀಗ್ರ ಮನೆಗೆ ಹೋಗಬಾರ್ದು ಕಣೆ, ಚೀಪ್ ಆಗ್ಬಿಡ್ತೀವಿ. ಅವ್ರ ಅತ್ತೆ ಮಾವ ನಮ್ಮನ್ನು ನೋಡಿದ್ರೆ ಸೂತ್ಕ ಸ್ನಾನ ಮಾಡೋರು, ಅವ್ರ ಮನೆ ಮೆಟ್ಲು ಹತ್ತೋಕಾದ್ರೂ ನಮ್ಮನ್ನು ಬಿಡ್ತಾರೇನೆ. ಹತ್ತೋಗಿ ಬಿಡ್ತಾರೋ ಇಲ್ಲ ಬಡ್ದು ಓಡಿಸ್ತಾರೋ? ಅಲ್ಲಿಗೆ ಹೋಗಿ ನೋಡಿದ್ರೆ ಕಡೆ ಪಕ್ಷ ಅವಳು ಯಾವ ತೊಂದರೆ ಸಿಕ್ಕಾಕೊಂಡಿದ್ದಾಳೆ ಅಂತಾದ್ರೂ ಗೊತ್ತಾಗುತ್ತಲ್ವೇನ್ರಿ? ಯಶೋಧ, ನಮ್ಮ ಕರ್ಣ ಎಲ್ಲರ ಪಾಲಿನ ಸಂಜೀವಿನಿ ಕಣೆ. ಅವಳು ಬೇರೆಯವ್ರ ನೋವಿಗೆ ಮುಲಾಮ್ ಹಚ್ತಾಳೆ ಹೊರತು ಅವಳು ನೋವಿಗೆ ಮುಲಾಮ್ ಹಚ್ಚಲಿ ಅಂತ ಯಾರೂ ನಿರೀಕ್ಷೆ ಮಾಡಲ್ಲ ಕಣೆ. ಅವಳಿಗೆ ಎಷ್ಟೇ ನೋವಾಗಿದ್ರು ಅವಳು ಸಂಭಾಳಿಸ್ಕೋತಾಳೆ ಕಣೆ. ನೀನು ವ್ರತ ಕೊರಗಿ ಮನಸ್ಸು ಕೆಡ್ಸ್ಕೊಳಕ್ಕೆ ಹೋಗ್ಬೇಡಮ್ಮ. ನಿನ್ನೆ ತಾನೇ ನಾನ್ ವೆಜ್ ತರಿಸಿದ ಆರೋಪ ಅವಳ ಮೇಲೆ ಬಂದಿದೆ. ಆ ಬಿಸಿ ಆರೋಕ್ಕೂ ಮುಂಚೆ ನಾವು ಮತ್ತೆ ಅಲ್ಲಿಗೆ ಹೋದರೆ ಮತ್ತೆ ಅವ್ರ ಕೆಂಗಣ್ಣಿಗೆ ಗುರಿ ಹಾಕ್ತೀವಿ. ಆ ಕೋಪ ಮಗಳ ಮೇಲೆ ತೋರಿಸಲ್ವೇನೆ? ಇದೆಲ್ಲ ಬೇಕೇನೆ? ಯೋಚನೆ ಮಾಡಿ ನೋಡು. ನೀವು ಹೇಳೋದು ನಿಜ ರೀ. ನಿನ್ನೆ ನಡೀತಾ ಇದ್ದಿದ್ದ ಪಿತೃ ಕಾರ್ಯನ ಮಾಂಸ ತರಿಸ್ಕೊಂಡು ಅರ್ಧದಲ್ಲೇ ನಿಲ್ಲೋ ಹಾಗೆ ಮಾಡಿದ್ಲು. ಅದಕ್ಕೆ ಪ್ರಾಯಶ್ಚಿತ್ತ ಮಾಡ್ಕೊಳಕ್ಕೆ ತರ್ಪಣ ಬಿಡೋಣ ಅಂತ ಇವ್ರು ಹೊರಟ್ರೆ ಇವಳದ್ದು ಇಲ್ಲಿ ಈ ಪಾಡು. ನೀನೇ ಹೇಳು, ನಮ್ಮ ಮನೆಗೆ ಇವಳು ಯಾವ ರೀತಿ ಹೊಂದಾಣಿಕೆ ಆಗ್ತಾಳೆ ಅಂತ ನನಗೆ ನೀನೇ ಹೇಳು. ಕರ್ಣ, ನೀವ್ಯಾಕೆ ಬರಕ್ ಹೋದ್ರಿ? ಹೊರಟೋಗಿ ಇಲ್ಲಿಂದ. ಹೆದರ್ಕೋಬೇಡಮ್ಮ, ಬಾ ಹತ್ರ ನೋಡು, ಎಷ್ಟು ದೊಡ್ಡ ಗಾಯ ಆಗಿದೆ. ಮುಟ್ಬೇಡಿ ಅಂತ. ನನ್ನ ಗಾಯ ಮಾಯೋಕ್ಕಿಂತ ಮುಂಚೆ ನಿಮಗೆ ದೊಡ್ಡ ಗಾಯ ಆಗತ್ತೆ. ನನಗದು ಇದಕ್ಕಿಂತ 10 ಪಟ್ಟು ನೋವು ಕೊಡುತ್ತೆ. ನನ್ನಿಂದ ನೀವು ಈಗಾಗಲೇ ಅನುಭವಿಸ್ತಿರೋದೇ ಸಾಕು, ಹೋಗಿ ಅಂತ. ನಾನೊಬ್ಳು ಸನ್ಯಾಸಿನಿ ಅಮ್ಮ. ನನಗೂ ನರ್ಸ್ಗಳಿಗೂ ಯಾವ ವ್ಯತ್ಯಾಸನೂ ಇಲ್ಲ. ಅತ್ತೆ, ಅಮ್ಮನ ಹತ್ರ ನಾನು ಏನಾದರೂ ತಪ್ಪಾಗಿ ಮಾತಾಡೋದ್ನ ಅತ್ತೆ? ಇಲ್ಲಮ್ಮ, ನೀನು ಮಾತಾಡದೆ ಇದ್ದಿದ್ರೆ ತಪ್ಪಾಗ್ತಿತ್ತು. ನಾನು ನಮ್ಮಮ್ಮನ ಮನೆಗೆ ಹೋಗ್ತೀನಿ, 3 ದಿನ ಕಳ್ಕೊಂಡು ಆಮೇಲೆ ಬರ್ತೀನಿ. ಬೇಡ ಕರುಣ, ವೈಭವ್ ಬಂದಾಗ ನೀನಿಲ್ಲದೆ ಹೋದರೆ ಬೇಡದೇ ಇರೋ ಪ್ರಶ್ನೆಗಳು ಹುಟ್ಕೊಳ್ಳುತ್ತೆ. ಅಲ್ಲಿ ನಿಮ್ಮ ಅಪ್ಪ ಅಮ್ಮನೂ ನೊಂದ್ಕೋತಾರೆ. ಹೇಗೋ ನೀರಿಗೆ ಇಳ್ದಿದ್ಯಾ, ಮಳೆ ಗಾಳಿ ಚಳಿ ಅಂದೆ ಇಲ್ಲೇ ಇದ್ದು ಧೈರ್ಯವಾಗಿ ಫೇಸ್ ಮಾಡು. ಬಾ ಇಲ್ಲಿಗ.